Hello everyone, welcome to Sanmarga classes. Let us see question number 20 of chapter Atoms and Numbers. Which postulate of Dalton's atomic theory is the result of the law of conservation of mass? That is the law of conservation of mass. ಅದಕ್ಕೆ ಮತ್ತೆ ಡಾಲ್ಟನ್ಸ್ ಥಿಯರಿದು ಯಾವ ಪಾಸ್ಟುಲೇಟ್ಗೆ ರಿಲೇಷನ್ ಇದೆ ಅನ್ನೋದನ್ನ ನೋಡೋಣ. ಡಾಲ್ಟನ್ಸ್ ಅಟಾಮಿಕ್ ಥಿಯರಿ ಅಲ್ವಾ, ಡಿಫರೆಂಟ್ ಪಾಸ್ಟುಲೇಟ್ಸ್ ಇದೆ. ಡಾಲ್ಟನ್ಸ್ ಅಟಾಮಿಕ್ ಥಿಯರಿ ಏನ್ ಹೇಳುತ್ತೆ? ಆಟಮ್ಸ್ ಆರ್ ಇಂಡಿವಿಸಿಬಲ್, ಆಟಮ್ಸ್ ನ ಫರ್ದರ್ ನಾವು ಡಿವೈಡ್ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳುತ್ತೆ ಅಟಾಮಿಕ್ ಥಿಯರಿ ಅಲ್ವಾ. ಅದ್ರ ಜೊತೆ ಮತ್ತೇನ್ ಹೇಳುತ್ತೆ? ಆಟಮ್ಸ್ ಆರ್ ಇಂಡಿವಿಸಿಬಲ್ ಪಾರ್ಟಿಕಲ್ which cannot be created or destroyed in a chemical reaction. So atoms, they cannot be created. We cannot create atoms. ನಾವು atoms ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅದನ್ನ ಡೆಸ್ಟ್ರಾಯ್ ಮಾಡ್ಲಿಕ್ಕೂ ಆಗೋದಿಲ್ಲ. ಒಂದು ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಒಂದು ಕೆಮಿಕಲ್ ರಿಯಾಕ್ಷನ್ ಆಗ್ತಾ ಇದೆ ಅಂದ್ರೆ ಆಟಮ್ ಒಂದ್ ಫಾರ್ಮ್ ಇಂದ ಇನ್ನೊಂದ್ ಫಾರ್ಮಿಗೆ ಹೋಗ್ಬಹುದು. ನಾವು ಹೊಸದಾಗಿ ಆಟಮ್ ಅನ್ನ ಹುಡ್ಸ್ಕೊಂಡ್ ಬರ್ಬೇಕಂತಿಲ್ಲ. ಇಲ್ಲಿ ಯಾವ ತರ ಅಂದ್ರೆ H2+O2 ಸೇರಿ ನಮ್ಗೆ ಏನ್ ಕೊಡುತ್ತೆ? ಅಥವಾ ಕಾರ್ಬನ್ ಪ್ಲಸ್ ಆಕ್ಸಿಜನ್ ನಮ್ಗೆ ಏನ್ ಕೊಡುತ್ತೆ? ಕಾರ್ಬನ್ ಡೈಆಕ್ಸೈಡ್. ಹಿಯರ್ carbon having different properties, whereas oxygen having different properties. But CO2 ಇದ್ರ ಪ್ರಾಪರ್ಟಿ ಬೇರೆ ಏನೋ ಇರ್ತದೆ. ಆದ್ರೆ ಇಲ್ಲಿ ನೋಡಿ, ಆಟಮ್ಸ್ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೂ ಆಗುದಿಲ್ಲ, ಡೆಸ್ಟ್ರಾಯ್ ಮಾಡ್ಲಿಕ್ಕೂ ಆಗುದಿಲ್ಲ. ಕಾರ್ಬನ್ ಪ್ಲಸ್ ಆಕ್ಸಿಜನ್ ರಿಯಾಕ್ಟ್ ಆಯ್ತು, ಕಾರ್ಬನ್ ಡೈಆಕ್ಸೈಡ್ ಫಾರ್ಮ್ ಆಯ್ತು, ಕಾರ್ಬನ್ ಮತ್ತೆ ಆಕ್ಸಿಜನ್ ಡೆಸ್ಟ್ರಾಯ್ ಆಯ್ತು ಅಂತ ಹೇಳಿಕ್ ಬರುವುದಿಲ್ಲ. ಯಾಕೆಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅಲ್ಲಿ ಕಾರ್ಬನ್ ಮತ್ತೆ ಆಕ್ಸಿಜನ್ ಇದೆ. ಸೊ atom cannot be created or destroyed in a chemical reaction. ಅಥವಾ ಮಾಸ್ ಇರಬಹುದು, ಸರಿನಾ? ನಮ್ಗೆ ಲಾ ಆಫ್ ಕನ್ಸರ್ವೇಶನ್ ಆಫ್ ಮಾಸ್ ಏನ್ ಹೇಳುತ್ತೆ? ಮಾಸ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ಆರ್ ಡೆಸ್ಟ್ರಾಯ್ಡ್ ಅಂತ ಹೇಳುತ್ತೆ. ಪಾರ್ಟಿಕಲ್ಸ್ ಅಥವಾ ಆಟಮ್ಸ್ ಕೆನಾಟ್ ಬಿ ಕ್ರಿಯೇಟೆಡ್ ಅಥವಾ ಅದನ್ನ ಡೆಸ್ಟ್ರಾಯ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಿದೀವಿ. ಅದ್ರ ಅರ್ಥ ಏನು? ಇಂಡೈರೆಕ್ಟ್ ಆಗಿ ಮಾಸ್ ಇಂದ ಹೇಳ್ತಾ ಇದೆ ಅಲ್ವಾ. ಆಟಮ್ಸ್ ನೋಡಿ, ಕಾರ್ಬನ್ ಪ್ಲಸ್ ನೀವು ಆಕ್ಸಿಜನ್ ಮಾಡಿದ್ರೆ ಟೋಟಲ್ ಎಷ್ಟು ಮಾಸ್ ಆಗುತ್ತೆ? ಅಷ್ಟೇ ಮಾಸ್ ನೀವು ಕಾರ್ಬನ್ ಡೈಆಕ್ಸೈಡ್ ಆಗಿರುತ್ತೆ. ಸೊ ಮಾಸ್ ಕನ್ಸರ್ವ್ ಆಗಿರೋದನ್ನ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದೆಯಾ ಇದು? ಎಸ್. ಥ್ಯಾಂಕ್ ಯು.